ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 7/5/2024 ಪ್ರಾತಃ ಮುರಳಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಂದೆಯಿಂದ ಶಕ್ತಿಯನ್ನು ತೆಗೆದುಕೊಳ್ಳಬೇಕೆಂದರೆ ಸದಾ ಸೇವೆಯಲ್ಲಿ ತೊಡಗಿರಿ. ಯಾವ ಮಕ್ಕಳು ಎಲ್ಲವನ್ನೂ ತ್ಯಾಗ ಮಾಡಿ ತಂದೆಯ ಸೇವೆಯಲ್ಲಿರ್ತಾರೆ ಅವರೇ ತಂದೆಗೆ ಪ್ರಿಯರಾಗ್ತಾರೆ, ಅವರೇ ತಂದೆಯ ಹೃದಯವನ್ನೇರ್ತಾರೆ. ಶಿವ ಭಗವಾನು ವಾಚ. ಯಾವಾಗ ಓಂ ಶಾಂತಿ ಹೇಳ್ತೀರಿ ಆಗ ಬಹಳ ಉಲ್ಲಾಸದಿಂದ ನನ್ನ ಆತ್ಮ ಶಾಂತ ಸ್ವರೂಪನೆಂದು ಹೇಳ್ತಾರೆ. ಅರ್ಥ ಎಷ್ಟೊಂದು ಸಹಜವಾಗಿದೆ. ತಂದೆಯೂ ಸಹ ಓಂ ಶಾಂತಿ ಎಂದು ಹೇಳ್ತಾರೆ, ದಾದಾರವರು ಓಂ ಶಾಂತಿ ಎಂದು ಹೇಳ್ತಾರೆ. ಅವರು ನಾನು ಪರಮಾತ್ಮನೆಂದು ಹೇಳ್ತಾರೆ, ಇವರು ನಾನಾತ್ಮ ಎಂದು ಹೇಳ್ತಾರೆ. ನೀವೆಲ್ಲರೂ ನಕ್ಷತ್ರಗಳಾಗಿದ್ದೀರಿ. ಎಲ್ಲಾ ನಕ್ಷತ್ರಗಳಿಗೆ ತಂದೆಯೂ ಬೇಕಾಗಿದ್ದಾರೆ. ಸೂರ್ಯ, ಚಂದ್ರ ಹಾಗೂ ಅದೃಷ್ಟ ನಕ್ಷತ್ರಗಳೆಂದು ಹೇಳಲಾಗ್ತದೆ. ನೀವು ಮಕ್ಕಳು ಅತಿ ಪ್ರಿಯ ಅದೃಷ್ಟ ನಕ್ಷತ್ರಗಳಾಗಿದ್ದೀರಿ. ಅದರಲ್ಲಿಯೂ ನಂಬರ್ 1 ಇದ್ದಾರೆ. ರಾತ್ರಿಯ ವೇಳೆ ಚಂದ್ರ ಬೆಳಗುವಾಗ ಕೆಲವು ನಕ್ಷತ್ರಗಳು ಬಹಳ ಕಡಿಮೆ ಪ್ರಕಾಶತೆ ಇರ್ತದೆ, ಕೆಲವು ನಕ್ಷತ್ರಗಳು ಪ್ರಕಾಶತೆಯಿಂದ ಕೂಡಿರ್ತದೆ. ಕೆಲವು ನಕ್ಷತ್ರಗಳು ಚಂದ್ರನ ಸಮೀಪದಲ್ಲಿರ್ತವೆ. ನಕ್ಷತ್ರಗಳಾಗಿವೆ ಅಲ್ಲವೇ? ನೀವು ಸಹ ಜ್ಞಾನ ನಕ್ಷತ್ರಗಳಾಗಿದ್ದೀರಿ. ಬುರುಕುಟಿಯ ಮಧ್ಯ ಅದ್ಭುತವಾಗಿ ಬೆಳಗ್ತದೆ. ತಂದೆ ತಿಳಿಸ್ತಾರೆ, ಈ ಆತ್ಮಗಳು ಬಹಳ ವಂಡರ್ಫುಲ್ ಆಗಿವೆ. ಒಂದು ಅತಿ ಸೂಕ್ಷ್ಮ ಬಿಂದುವಾಗಿದೆ. ಇದನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ. ಆತ್ಮವೇ ಶರೀರದೊಂದಿಗೆ ಪಾತ್ರಾಭಿನಯಿಸಬೇಕಾಗ್ತದೆ. ಇದು ಬಹಳ ಆಶ್ಚರ್ಯವಾಗಿದೆ. ನೀವು ಮಕ್ಕಳಲ್ಲಿಯೂ ನಂಬರ್ 1 ಇದ್ದಾರೆ. ಕೆಲವರು ಹಾಗೂ ಹೀಗೂ ಇರ್ತಾರೆ. ಯಾವ ನಕ್ಷತ್ರಗಳು ಪ್ರಕಾಶಮಾನವಾಗಿ ಹೊಳೆಯುತ್ತದೆ, ಬಹಳ ಸೇವೆ ಮಾಡುತ್ತಾರೆಯೋ ಅವರನ್ನೇ ತಂದೆಯೂ ನೆನಪು ಮಾಡ್ತಾರೆ. ತಂದೆಯಿಂದ ಅವರಿಗೆ ಶಕ್ತಿ ಸಿಗ್ತದೆ. ನಿಮ್ಮ ಬ್ಯಾಟರಿ ತುಂಬುತ್ತಾ ಹೋಗ್ತದೆ. ತಮೋಪ್ರಧಾನರಿಂದ ಸತೋಪ್ರಧಾನರಾಗಲು ನಂಬರ್ 1 ಪುರುಷಾರ್ಥದನುಸಾರ ಸರ್ಚ್ ಲೈಟ್ ಸಿಗ್ತದೆ. ತಂದೆ ತಿಳಿಸ್ತಾರೆ, ಯಾರು ನನಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಸೇವೆಯಲ್ಲಿ ತೊಡಗ್ತಾರೆ ಅವರು ಬಹಳ ಪ್ರಿಯರಾಗ್ತಾರೆ, ನನ್ನ ಹೃದಯವನ್ನು ಗೆಲ್ತಾರೆ. ತಂದೆ ಹೃದಯವನ್ನು ಗೆಲ್ಲುವವರಾಗಿದ್ದಾರೆ. ದಿಲ್ವಾಡ ಮಂದಿರವೂ ಸಹ ಇದೆ ಅಲ್ಲವೇ? ಈಗದು ಹೃದಯರಾಮನ ಹಾಗೂ ಹೃದಯವನ್ನು ಪಡೆಯುವವರ ಮಂದಿರವಾಗಿದೆ. ಯಾರ ಹೃದಯವನ್ನು ತೆಗೆದುಕೊಳ್ತಾರೆ ನೀವು ನೋಡಿದ್ದೀರಲ್ಲವೇ? ಪ್ರಜಾಪಿತ ಬ್ರಹ್ಮರವರೂ ಸಹ ಕುಳಿತಿದ್ದಾರೆ. ಅವಶ್ಯವಾಗಿ ಅವರಲ್ಲಿ ಶಿವತಂದೆಯ ಪ್ರವೇಶವಿರುತ್ತದೆ. ಹಾಗೂ ನೀವು ಈ ಮಂದಿರದಲ್ಲಿ ಮೇಲೆ ಸ್ವರ್ಗವನ್ನು, ಕೆಳಗೆ ಮಕ್ಕಳು ತಪಸ್ಸಿನಲ್ಲಿ ಕುಳಿತಿರೋದನ್ನು ನೋಡ್ತೀರಿ. ಇದನ್ನಂತೂ ಅತಿ ಚಿಕ್ಕ ಮಾಡೆಲ್ ರೂಪದಲ್ಲಿ ಮಾಡಲಾಗಿದೆ. ಇದು ಉತ್ತಮ ಸೇವೆ ಮಾಡುವ ಸಹಯೋಗಿಗಳ ಚಿತ್ರವಾಗಿದೆ. ಮಹಾರಥಿ, ಕುದುರೆ ಸವಾರರು, ಕಾಲಾಳುಗಳು ಇದ್ದಾರಲ್ಲವೇ? ಈ ಮಂದಿರದ ನೆನಪಾರ್ಥ ಬಹಳ ಚೆನ್ನಾಗಿ ಯಥಾರ್ಥವಾಗಿ ಮಾಡಲ್ಪಟ್ಟಿದೆ. ಇದು ನಮ್ಮದೇ ನೆನಪಾರ್ಥವಾಗಿದೆ ಎಂದು ನೀವು ಹೇಳ್ತೀರಿ. ಈಗ ನಿಮಗೆ ಜ್ಞಾನದ ಪ್ರಕಾಶ ಸಿಕ್ಕಿದೆ ಹಾಗೂ ಇದು ಬೇರೆ ಯಾರಿಗೂ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರಿಗೆ ಏನು ಹೇಳುತ್ತಾರೋ ಸತ್ಯ ಸತ್ಯ ಎಂದು ಹೇಳ್ತಾ ಹೋಗ್ತಾರೆ. ಆದರೆ ವಾಸ್ತವದಲ್ಲಿ ಅದು ಸುಳ್ಳಾಗಿದೆ. ಅದನ್ನು ಸತ್ಯವೆಂದೇ ತಿಳಿಯುತ್ತಾರೆ. ಈಗ ಯಾವ ತಂದೆ ಸತ್ಯವಾಗಿದ್ದಾರೆಯೋ ಅವರೇ ಕುಳಿತು ನಿಮಗೆ ಸತ್ಯ ಹೇಳ್ತಾರೆ. ಅದರಿಂದ ನೀವು ವಿಶ್ವದ ಮಾಲೀಕರಾಗ್ತೀರಿ. ತಂದೆ ಯಾವುದೇ ಕಷ್ಟ ಕೊಡೋದಿಲ್ಲ. ಇಡೀ ವೃಕ್ಷದ ರಹಸ್ಯ ನಿಮ್ಮ ಬುದ್ಧಿಯಲ್ಲಿ ಕುಳಿತಿದೆ. ಇದನ್ನು ನಿಮಗೆ ಬಹಳ ಸಹಜವಾಗಿ ತಿಳಿಸಲಾಗಿದೆ. ಆದರೆ ಸಮಯವೇಕೆ ಹಿಡಿಸುತ್ತದೆ? ಜ್ಞಾನ ಹಾಗೂ ಆಸ್ತಿಯನ್ನು ಪಡೆಯಲು ಸಮಯ ಹಿಡಿಯೋದಿಲ್ಲ. ಪವಿತ್ರರಾಗೋದ್ರಲ್ಲಿ ಸಮಯ ಹಿಡಿಸುತ್ತದೆ. ನೆನಪಿನ ಯಾತ್ರೆಯೇ ಮುಖ್ಯವಾಗಿದೆ. ನೀವಿಲ್ಲಿಗೆ ಬಂದಾಗ ನೆನಪಿನ ಯಾತ್ರೆಯ ಕಡೆ ಗಮನವಿರುತ್ತದೆ. ಮನೆಗೆ ಹಿಂತಿರುಗಿದ ನಂತರ ಅಷ್ಟೊಂದು ಗಮನವಿರೋದಿಲ್ಲ. ಇಲ್ಲಿ ಎಲ್ಲವೂ ನಂಬರ್ 1 ಇದೆ. ಕೆಲವರಿಲ್ಲಿ ಕುಳಿತಿದ್ದೂ ಸಹ ಅವರ ಬುದ್ಧಿಯಲ್ಲಿ ಇದೇ ನಶೆ ಇರ್ತದೆ. ನಾವು ಮಕ್ಕಳು, ಅವರು ತಂದೆಯಾಗಿದ್ದಾರೆ. ಬೇಹದ್ದಿನ ತಂದೆ ಹಾಗೂ ನಾವು ಮಕ್ಕಳು ಕುಳಿತಿದ್ದೇವೆ. ತಂದೆ ಈ ಶರೀರದಲ್ಲಿ ಬಂದಿದ್ದಾರೆ ಎಂದು ನೀವು ತಿಳಿದಿದ್ದೀರಿ. ದಿವ್ಯ ದೃಷ್ಟಿಯನ್ನು ಕೊಡ್ತಿದ್ದಾರೆ.
ಸೇವೆಯನ್ನೂ ಮಾಡ್ತಿದ್ದಾರೆ. ಅದರಿಂದ ಅವರೊಬ್ಬರೇ ನೆನಪು ಮಾಡಬೇಕು, ಬೇರೆ ಯಾವ ಕಡೆಯೂ ಬುದ್ಧಿ ಹೋಗಬಾರದು. ಸಂದೇಶಿ ಮಕ್ಕಳು ಪೂರ್ಣ ಸಮಾಚಾರ ಕೊಡಬಲ್ಲರು. ಯಾವ ಬುದ್ಧಿಯು ಹೊರಗಡೆ ಅಲದಾಡುತ್ತೆ, ಯಾರಿಗೆ ತೂಕಡಿಕೆ ಬರ್ತದೆ, ಎಲ್ಲವನ್ನೂ ತಿಳಿಸಬಲ್ಲರು. ಯಾವ ನಕ್ಷತ್ರಗಳು ಬಹಳ ಒಳ್ಳೆಯ ಸೇವಾಧಾರಿಗಳಾಗಿರುತ್ತಾರೆಯೋ ಅವರನ್ನೇ ನೋಡುತ್ತಿರ್ತೇನೆ. ತಂದೆಗೆ ಪ್ರೀತಿ ಇದೆ ಅಲ್ಲವೇ? ಅವರು ಸ್ಥಾಪನೆಯಲ್ಲಿ ಸಹಯೋಗ ಕೊಡ್ತಾರೆ. ಅದೇ ಕಲ್ಪದ ಹಿಂದಿನಂತೆಯೇ ರಾಜಧಾನಿ ಸ್ಥಾಪನೆಯಾಗ್ತದೆ. ಅನೇಕ ಬಾರಿಯಾಗಿತ್ತು. ಈ ನಾಟಕದ ಚಕ್ರ ತಿರುಗುತ್ತಲೇ ಇರ್ತದೆ. ಇಲ್ಲಿ ಯಾವುದೇ ಚಿಂತೆಯ ಮಾತಿಲ್ಲ. ತಂದೆ ಜೊತೆ ಇದ್ದಾರಲ್ಲವೇ? ಅವರ ಸಂಘದ ರಂಗು ಬೀರ್ತದೆ. ಚಿಂತೆ ಕಡಿಮೆಯಾಗ್ತಾ ಹೋಗ್ತದೆ. ಹೀಗೆ ನಾಟಕ ಮಾಡಲ್ಪಟ್ಟಿದೆ. ತಂದೆ ಮಕ್ಕಳಿಗಾಗಿ ರಾಜಧಾನಿಯನ್ನು ತಂದಿದ್ದಾರೆ. ಕೇವಲ ಇಷ್ಟನ್ನೇ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಪತಿತರಿಂದ ಪಾವನರಾಗಲು ತಂದೆಯನ್ನು ನೆನಪು ಮಾಡಿ. ಈಗ ಮಧುರ ಮನೆಗೆ ಹಿಂತಿರುಗಬೇಕಾಗಿದೆ. ಯಾವುದಕ್ಕಾಗಿ ನೀವು ಅರ್ಧಕಲ್ಪ ಭಕ್ತಿ ಮಾರ್ಗದಲ್ಲಿ ಕಷ್ಟಪಡ್ತಾ ಬಂದಿದ್ದೀರಿ. ಆದರೆ ಒಬ್ಬರೂ ಸಹ ಹಿಂತಿರುಗಲು ಸಾಧ್ಯವಿಲ್ಲ. ಈಗ ತಂದೆಯನ್ನು ನೆನಪು ಮಾಡುತ್ತೀರಿ ಹಾಗೂ ಸುದರ್ಶನ ಚಕ್ರವನ್ನು ತಿರುಗಿಸುತ್ತೀರಿ. ಅಲಫ್ ಮತ್ತು ಬೆ, ತಂದೆಯನ್ನು ನೆನಪು ಮಾಡಿ 84 ಜನ್ಮಗಳ ಚಕ್ರವನ್ನು ತಿರುಗಿಸಿ. ಆತ್ಮನಿಗೆ 84 ಜನ್ಮಗಳ ಚಕ್ರದ ಜ್ಞಾನವಿದೆ. ರಚಯಿತ ಹಾಗೂ ರಚನೆಯ ಆದಿಮಧ್ಯಾಂತ್ಯವನ್ನು ಯಾರೂ ತಿಳಿದುಕೊಂಡಿಲ್ಲ. ನೀವು ನಂಬರ್ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದೀರಿ. ಬೆಳಗ್ಗೆ ಎದ್ದು ನಿಮ್ಮ ಬುದ್ಧಿಯಲ್ಲಿ ಇದನ್ನೇ ನೆನಪಿಟ್ಟುಕೊಳ್ಳಿ. ಈಗ ನಾವು 84 ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದೆವು. ಈಗ ಮನೆಗೆ ಹಿಂತಿರುಗಬೇಕು. ಆದ್ದರಿಂದ ಈಗ ನೀವು ತಂದೆಯನ್ನು ನೆನಪು ಮಾಡಿದಾಗ ಚಕ್ರವರ್ತಿ ರಾಜರಾಗ್ತೀರಿ. ಇದೆಷ್ಟು ಸಹಜವಲ್ಲವೇ? ಆದರೆ ಮಾಯೆ ನಿಮ್ಮನ್ನು ಮರೆಸ್ತದೆ. ಮಾಯೆಯ ಬಿರುಗಾಳಿ ಇದೆಯಲ್ಲವೇ? ಈ ದೀಪಗಳನ್ನು ಸತಾಯಿಸಿ ಬಿಡ್ತದೆ. ಮಾಯೆ ಬಹಳ ಭಯಂಕರವಾಗಿದೆ. ಮಾಯೆಯಲ್ಲಿ ಇಷ್ಟು ಶಕ್ತಿ ಇರೋದರಿಂದ ಮಕ್ಕಳಿಗೆ ತಂದೆಯ ನೆನಪನ್ನು ಮರೆಯುವಂತೆ ಮಾಡ್ತದೆ. ಆಗ ನಿರಂತರ ಖುಷಿ ಇರೋದಿಲ್ಲ. ನೀವು ತಂದೆಯನ್ನು ನೆನಪು ಮಾಡಲು ಕುಳಿತುಕೊಳ್ಳಿರಿ. ಕುಳಿತಿದ್ದಂತೆಯೇ ಬುದ್ಧಿ ಬೇರೆ ಬೇರೆ ಕಡೆ ಹೊರಟು ಹೋಗ್ತದೆ. ಇದೆಲ್ಲವೂ ಗುಪ್ತ ಮಾತುಗಳಾಗಿವೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವರ ಬುದ್ಧಿ ತಕ್ಷಣ ಸ್ಥಿರವಾಗ್ತದೆ. ಕೆಲವರಿಗೆ ಎಷ್ಟೇ ಕಷ್ಟಪಟ್ಟರೂ ಬುದ್ಧಿ ಸ್ಥಿರವಾಗೋದಿಲ್ಲ. ಇದನ್ನು ಮಾಯೆಯ ಯುದ್ಧವೆಂದು ಹೇಳಲಾಗೋದು. ಕರ್ಮವನ್ನು ಅಕರ್ಮ ಮಾಡಿಕೊಳ್ಳಲು ಎಷ್ಟೊಂದು ಶ್ರಮ ಪಡಬೇಕಾಗ್ತದೆ. ಅಲ್ಲಿ ರಾವಣ ರಾಜ್ಯವಿರೋದಿಲ್ಲ. ಅದರಿಂದ ಕರ್ಮ ವಿಕರ್ಮವಾಗೋದಿಲ್ಲ. ಅಲ್ಲಿ ಮಾಯೆ ಉಲ್ಟಾ ಕರ್ಮ ಮಾಡಿಸಲಿರುವುದೇ ಇಲ್ಲ. ಇದು ರಾವಣ ಹಾಗೂ ರಾಮನ ಆಟವಾಗಿದೆ. ಅರ್ಧಕಲ್ಪ ರಾಮರಾಜ್ಯ, ಅರ್ಧಕಲ್ಪ ರಾವಣ ರಾಜ್ಯ. ಹಗಲು ಮತ್ತು ರಾತ್ರಿ. ಸಂಗಮ ಯುಗದಲ್ಲಿ ಬ್ರಾಹ್ಮಣರು ಮಾತ್ರವೇ ಇರ್ತಾರೆ. ಈಗ ನೀವು ಬ್ರಾಹ್ಮಣರು ಕುಳಿತುಕೊಂಡಿದ್ದೀರಿ. ರಾತ್ರಿ ಸಮಾಪ್ತಿಯಾಗಿ ಹಗಲು ಪ್ರಾರಂಭವಾಗ್ತದೆ. ಆ ಶೂದ್ರ ವರ್ಣದವರು ಇದೆಲ್ಲವನ್ನೂ ತಿಳಿದುಕೊಳ್ತಾರೇನು? ಮನುಷ್ಯರು ಬಹಳ ಶಬ್ದದಲ್ಲಿ ಭಕ್ತಿ ಮುಂತಾದವುಗಳ ಹಾಡನ್ನು ಹಾಡ್ತಾರೆ. ಆದರೆ ನೀವೀಗ ಶಬ್ದದಿಂದ ದೂರ ಹೋಗಬೇಕಾಗಿದೆ. ನೀವು ತಂದೆಯ ನೆನಪಿನಲ್ಲಿ ಮಸ್ತರಾಗ್ತೀರಿ. ಆತ್ಮನಿಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಈಗ ಆತ್ಮ ತಿಳಿದುಕೊಂಡಿದೆ. ತಂದೆಯ ನೆನಪು ಮಾಡಬೇಕು. ಭಕ್ತಿ ಮಾರ್ಗದಲ್ಲಿ ಶಿವತಂದೆ ಶಿವತಂದೆ ಎಂದು ಹೇಳ್ತಾ ಬಂದಿದ್ದೀರಿ. ಶಿವನ ಮಂದಿರದಲ್ಲಿ ಶಿವತಂದೆ ಎಂದು ಅಗತ್ಯವಾಗಿ ಹೇಳ್ತಾರೆ. ಅವರಂತೂ ಲಿಂಗವೆಂದೇ ತಿಳಿದಿದ್ದಾರೆ. ಈಗ ನಿಮಗೆ ಈ ಜ್ಞಾನ ಸಿಕ್ಕಿದೆ. ಅವರು ಲಿಂಗದ ಮೇಲೆ ಅಭಿಷೇಕ ಮಾಡ್ತಾರೆ. ಸಾಕಾರವಾಗಿದ್ದಲ್ಲಿ ಸ್ವೀಕಾರ ಮಾಡುತ್ತಿದ್ದರು. ನಿರಾಕಾರನ ಮೇಲೆ ಹಾಲನ್ನೆರೆದರೆ ಅವರೇನ್ ಮಾಡ್ತಾರೆ? ತಂದೆ ತಿಳಿಸ್ತಾರೆ, ಹಾಲು ಮುಂತಾದವುಗಳನ್ನು ನೀವು ಅರ್ಪಿಸುತ್ತೀರಿ. ಅದನ್ನು ನೀವೇ ಕುಡಿತೀರಿ. ನೈವೇದ್ಯ ಮುಂತಾದವನ್ನು ನೀವೇ ತಿಂತೀರಿ. ಈಗಂತೂ ನಾನು ಸಮ್ಮುಖದಲ್ಲಿದ್ದೇನೆ. ಮೊದಲಂತೂ ಅಪರೋಕ್ಷವಾಗಿದ್ದೆನು. ಈಗ ಪ್ರತ್ಯಕ್ಷವಾಗಿ ಕೆಳಗಿಳಿದು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ಶಕ್ತಿಯನ್ನು ಕೊಡುತ್ತಿದ್ದೇನೆ. ಅದರಿಂದ ಮಕ್ಕಳು ಸಹ ತಂದೆಯ ಬಳಿಗೆ ಹೋಗಬೇಕು ಎಂದು ಮಧುಬನಕ್ಕೆ ಹೋಗ್ತಾರೆ. ಅಲ್ಲಿ ನಮ್ಮ ಬ್ಯಾಟ್ರಿ ಚೆನ್ನಾಗಿ ಚಾರ್ಜ್ ಆಗ್ತದೆ. ಮನೆಯಲ್ಲಂತೂ ನಿರಂತರ ಕೆಲಸ ಕಾರ್ಯದ ಮಧ್ಯದಲ್ಲಿ ಅಶಾಂತಿಯೇ ಅಶಾಂತಿ ಇರ್ತದೆ. ಈ ಸಮಯದಲ್ಲಿ ಇಡೀ ವಿಶ್ವದಲ್ಲಿ ಅಶಾಂತಿ ಇದೆ. ನಾವೀಗ ಯೋಗ ಬಲದಿಂದ ಶಾಂತಿ ಸ್ಥಾಪನೆ ಮಾಡುತ್ತಿದ್ದೇವೆಂದು ನೀವು ತಿಳಿದಿದ್ದೀರಿ. ಬಾಕಿ ವಿದ್ಯೆಯಿಂದ ರಾಜ್ಯ ಸಿಗ್ತದೆ. ಕಲ್ಪದ ಹಿಂದೆ ಇದನ್ನು ನೀವೇ ಕೇಳಿದ್ದೀರಿ. ಈಗಲೂ ಕೇಳುತ್ತಿದ್ದೀರಿ. ಈಗ ಯಾವ ಪಾತ್ರ ನಡೀತದೆ ಅದು ಪುನಃ ನಡೀತದೆ. ತಂದೆ ತಿಳಿಸ್ತಾರೆ, ಎಷ್ಟೊಂದು ಮಕ್ಕಳು ಆಶ್ಚರ್ಯವಾಗಿ ಹೊರಟು ಹೋದರು. ನಾನು ಪ್ರಿಯತಮನನ್ನು ಎಷ್ಟೊಂದು ನೆನಪು ಮಾಡುತ್ತಿದ್ದರು. ಈಗ ನಾನು ಬಂದಿದ್ದೇನೆ, ಆದರೂ ನನ್ನನ್ನು ಬಿಟ್ಟು ಹೊರಟು ಹೋಗ್ತಾರೆ. ಮಾಯೆ ದೊಡ್ಡ ಪೆಟ್ಟನ್ನು ಕೊಟ್ಟು ಬಿಡ್ತದೆ. ಬ್ರಹ್ಮಾನುಭವಿಯಾಗಿದ್ದಾರಲ್ಲವೇ? ತಂದೆಗೆ ತಮ್ಮ ಇಡೀ ಚರಿತ್ರೆಯೇ ನೆನಪಿದೆ. ತಲೆಯ ಮೇಲೆ ಒಂದು ಟೋಪಿಯನ್ನಿಟ್ಟುಕೊಂಡು ಬಿರುಗಾಳಿಯಲ್ಲಿ ನಡೆಯುತ್ತಿದ್ದರು. ಮುಸಲ್ಮಾನರು ಅವರನ್ನು ಬಹಳ ಪ್ರೀತಿ ಮಾಡುತ್ತಿದ್ದರು. ಬಹಳ ವಿಚಾರಿಸಿಕೊಳ್ಳುತ್ತಿದ್ದರು. ಮಾಸ್ಟರ್ಜಿನ ಮಗ ಬಂದಿದ್ದಾರೆ, ಅಂದರೆ ಗುರುಗಳ ಮಗ ಬಂದಿದ್ದಾರೆಂದು ಅಲ್ಲಿರುವ
ತಿಂಡಿಯನ್ನು ತಿನ್ನಿಸುತ್ತಿದ್ದರು. ಯಜ್ಞದಲ್ಲಿಯೂ ಬಾಬಾ 15 ದಿನಗಳು ನವಣೆ ರೊಟ್ಟಿ ಹಾಗೂ ಮಜ್ಜಿಗೆಯನ್ನು ತಿನ್ನಲು ಕಾರ್ಯಕ್ರಮ ಕೊಟ್ಟರು. ಬೇರೇನೂ ಅಡಿಗೆ ತಯಾರಾಗುತ್ತಿರಲಿಲ್ಲ. ಆರೋಗ್ಯ ಇಲ್ಲದವರಿಗೂ ಇದೇ ತಯಾರಾಗುತ್ತಿತ್ತು. ಆದರೆ ಯಾರಿಗೂ ತೊಂದರೆಯಾಗಲಿಲ್ಲ. ಇನ್ನು ಆರೋಗ್ಯವಿಲ್ಲದವರು ಇಮ್ಮಡಿಯಷ್ಟು ಆರೋಗ್ಯವಂತರಾದರು. ಆಗ ತಂದೆ ಮಕ್ಕಳಲ್ಲಿ ಆಸಕ್ತಿ ಮುರಿದಿದೆಯೇ ಎಂದು ಪರೀಕ್ಷೆ ಮಾಡುತ್ತಿದ್ದರು. ಇದು ಬೇಕು, ಇದು ಬೇಡ ಎನ್ನುತ್ತಾರೆಯೇ ಎಂದು ನೋಡುತ್ತಿದ್ದರು. ಇಚ್ಛೆಗೆ ಜಮಾದಾರ್ ಎಂದು ಹೇಳ್ತಾರೆ. ಇಲ್ಲಿ ಬೇಡುವುದಕ್ಕಿಂತ ಸಾಯುವುದು ಲೇಸು ಎಂದು ತಂದೆ ಹೇಳ್ತಾರೆ. ಮಕ್ಕಳಿಗೆ ಏನು ಕೊಡಬೇಕೆಂದು ತಂದೆಗೆ ಗೊತ್ತಿದೆ. ಅವಶ್ಯಕತೆ ಇರೋದನ್ನು ತಾನೇ ಕೊಡ್ತಾರೆ. ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ. ತಂದೆ ಕೇಳಿದ್ದರು, ಯಾರು ತಂದೆಯನ್ನು ತಂದೆ ಹಾಗೂ ಮಗ ಎಂದು ತಿಳಿದುಕೊಳ್ತೀರಿ ಅವರು ಕೈ ಎತ್ತಿ. ಎಲ್ಲರೂ ಕೈ ಎತ್ತಿದರು. ಕೈಯನ್ನೇನೋ ಎತ್ತುತ್ತೀರಿ, ಹಾಗೆ ಲಕ್ಷ್ಮೀನಾರಾಯಣ ಯಾರಾಗುತ್ತೀರೆಂದು ಕೇಳಿದರೆ ಎಲ್ಲರೂ ಕೈ ಎತ್ತುತ್ತಾರೆ. ಹಾಗೆಯೇ ಪಾರಲೌಕಿಕ ಮಗನನ್ನು ಜೊತೆಯಲ್ಲಿ ಸೇರಿಸಿಕೊಳ್ತೀರಿ. ಅವರಂತೂ ತಾಯಿ ತಂದೆಗೆ ಬಹಳ ಸೇವೆ ಮಾಡ್ತಾರೆ. 21 ಜನ್ಮಗಳಿಗೆ ಆಸ್ತಿ ಕೊಡ್ತಾರೆ. ಯಾವಾಗ ತಂದೆ ವಾನಪ್ರಸ್ಥದಲ್ಲಿ ಹೋಗ್ತಾರೆಯೋ ಆಗ ತಂದೆಯನ್ನು ಸಂಭಾಳನೆ ಮಾಡುವುದು ಮಕ್ಕಳ ಕರ್ತವ್ಯವಾಗಿರುತ್ತೆ. ಆಗ ತಂದೆ ತಾಯಿ ಸನ್ಯಾಸಿಯಂತೆ ಆಗ್ತಾರೆ. ಹೇಗೆ ಇವರ ಲೌಕಿಕ ತಂದೆ ಇದ್ದರು. ವಾನಪ್ರಸ್ಥ ಸ್ಥಿತಿ ಆದಾಗ ನಮ್ಮನ್ನು ಕಾಶಿಗೆ ಕರೆದುಕೊಂಡು ಹೋಗು, ಅಲ್ಲಿ ಹೋಗಿ ಸತ್ಸಂಗ ಮಾಡೋಣ ಎಂದು ಕೇಳಿದ್ದರು. ನೀವು ಬ್ರಾಹ್ಮಣರು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ. ಪ್ರಜಾಪಿತ ಬ್ರಹ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಅವರು ಸೃಷ್ಟಿರೂಪಿ ವೃಕ್ಷಕ್ಕೆ ಎಲ್ಲದಕ್ಕಿಂತ ಮೊದಲು ಎಲೆಯಾಗಿದ್ದಾರೆ. ಅವರಿಗೆ ಜ್ಞಾನಸಾಗರನೆಂದು ಹೇಳಲಾಗುವುದಿಲ್ಲ. ಬ್ರಹ್ಮ ವಿಷ್ಣು ಶಂಕರರು ಜ್ಞಾನಸಾಗರರಲ್ಲ. ಶಿವ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ. ಅವರಿಂದ ಆಸ್ತಿ ಸಿಗ್ತದೆ. ಆ ನಿರಾಕಾರ ಪರಮಪಿತ ಪರಮಾತ್ಮ ಹೇಗೆ ಬಂದರು? ಅವರ ಜಯಂತಿಯನ್ನು ಆಚರಿಸ್ತಾರೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ. ಅವರ ಗರ್ಭದಲ್ಲಿ ಬರೋದಿಲ್ಲ. ನಾನಿವರ ಅನೇಕ ಜನ್ಮಗಳ ಅಂತ್ಯದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿ ನಾನು ಪ್ರವೇಶ ಮಾಡ್ತೇನೆ ಎಂದು ಹೇಳ್ತಾರೆ. ಯಾವಾಗ ಮನುಷ್ಯರು ಸನ್ಯಾಸ ಮಾಡ್ತಾರೆ ಆಗ ಅವರಿಗೆ ವಾನಪ್ರಸ್ಥ ಸ್ಥಿತಿ ಎಂದು ಹೇಳಲಾಗುವುದು. ಅದೇ ರೀತಿ ಈಗ ತಂದೆ ನಿಮಗೆ ತಿಳಿಸ್ತಾರೆ, ಮಕ್ಕಳೇ, ನೀವು 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಇದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಇದರ ಲೆಕ್ಕವನ್ನಂತೂ ತೆಗೆದುಕೊಂಡಿದ್ದೀರಲ್ಲವೇ? ನಾನಿವರಲ್ಲಿ ಪ್ರವೇಶ ಮಾಡ್ತೇನೆ. ಪ್ರವೇಶ ಮಾಡಿ ಎಲ್ಲಿ ಬಂದು ಕುಳಿತುಕೊಳ್ತೇನೆ? ಇವರ ಆತ್ಮ ಎಲ್ಲಿ ಕುಳಿತಿದೆಯೋ ಅಲ್ಲಿ ಬಂದು ಪಕ್ಕದಲ್ಲಿ ಕುಳಿತುಕೊಳ್ತೇನೆ. ಹೇಗೆ ಗುರುಗಳು ತಮ್ಮ ಪಕ್ಕಾ ಶಿಷ್ಯರನ್ನು ಗದ್ದುಗೆಯಲ್ಲಿ ಕುಳ್ಳರಿಸಿಕೊಳ್ಳುತ್ತಾರೆಯೋ ಹಾಗೆಯೇ ಇವರ ಸ್ಥಾನವೂ ಸಹ ಇದಾಗಿದೆ. ನನ್ನದೂ ಸಹ ಇದೇ ಆಗಿದೆ. ಹೇಳ್ತೇನೆ, ಹೇ ಆತ್ಮಗಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ. ಆಗ ಪಾಪ ನಾಶವಾಗ್ತದೆ. ಮನುಷ್ಯರಿಂದ ದೇವತೆ ಆಗಬೇಕಲ್ಲವೇ? ಇದು ರಾಜಯೋಗವಾಗಿದೆ. ಹೊಸ ಪ್ರಪಂಚಕ್ಕಾಗಿ ರಾಜಯೋಗದ ಅವಶ್ಯಕತೆ ಇದೆ. ತಂದೆ ತಿಳಿಸ್ತಾರೆ, ನಾನು ಆದಿಸನಾತನ ದೇವಿ ದೇವತಾ ಧರ್ಮದ ತಳಹದಿಯನ್ನು ಹಾಕಲು ಬಂದಿದ್ದೇನೆ. ಗುರುಗಳು ಅನೇಕರಿದ್ದಾರೆ, ಸದ್ಗುರು ಒಬ್ಬರೇ ಇದ್ದಾರೆ. ಉಳಿದೆಲ್ಲವೂ ಅಸತ್ಯವಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ಒಂದು ರುದ್ರಮಾಲೆ ಮತ್ತೊಂದು ವಿಷ್ಣುವಿನ ವೈಜಯಂತಿ ಮಾಲೆಯಾಗಿದೆ. ಅದಕ್ಕಾಗಿ ನೀವು ಪುರುಷಾರ್ಥ ಮಾಡ್ತಿದ್ದೀರಿ. ತಂದೆಯ ನೆನಪು ಮಾಡಿದಾಗ ಮಾಲೆಯ ಮಣಿಯಾಗ್ತೀರಿ. ಆ ಮಾಲೆಯನ್ನು ನೀವು ಭಕ್ತಿ ಮಾರ್ಗದಲ್ಲಿ ಸ್ಮರಣೆ ಮಾಡ್ತೀರಿ. ಆದರೆ ಆ ಮಾಲೆ ಯಾರದ್ದಾಗಿದೆ? ಮೇಲಿರುವ ಹೂ ಯಾರು? ಹೂ ಯಾರಾಗಿದ್ದಾರೆ? ಮಣಿಗಳು ಯಾರಾಗಿದ್ದಾರೆ ಎನ್ನುವುದನ್ನೆಲ್ಲ ತಿಳಿದುಕೊಂಡಿಲ್ಲ. ಯಾರ ಮಾಲೆಯನ್ನು ಜಪ ಮಾಡುತ್ತೇವೆಯೋ ಅದರ ಬಗ್ಗೆ ಸ್ವಲ್ಪವೂ ತಿಳಿದಿಲ್ಲ. ಹಾಗೆಯೇ ರಾಮರಾಮ ಎಂದು ಹೇಳ್ತಾ ಜಪ ಮಾಡ್ತಿರ್ತಾರೆ. ರಾಮರಾಮ ಎಂದು ಹೇಳೋದರಿಂದ ಎಲ್ಲೆಲ್ಲಿಯೂ ರಾಮನೇ ರಾಮನಿದ್ದಾನೆ ಎಂದು ತಿಳಿದುಕೊಳ್ತಾರೆ. ಸರ್ವವ್ಯಾಪಿಯ ಮಾತಿನ ಅಂಧಕಾರ ಇದರಿಂದ ಬಂದಿದೆ. ಮಾಲೆಯ ಅರ್ಥವನ್ನೂ ತಿಳಿದುಕೊಂಡಿಲ್ಲ. ಯಾರೋ 100 ಬಾರಿ ಜಪ ಮಾಡಿ ಎಂದು ಹೇಳಿದರೆ ಅವರು ಮಾಲೆಯನ್ನು ಜಪ ಮಾಡಲು ತೊಡಗುತ್ತಾರೆ. ತಂದೆಯಂತೂ ಅನುಭವಿಯಲ್ಲವೇ? ಇವರು 12 ಗುರುಗಳ ಅನುಭವ ಮಾಡಿದ್ದಾರೆ. ಅಂತಹವರು ಬಹಳ ಜನರಿದ್ದಾರೆ. ತಮ್ಮ ಗುರುಗಳಿದ್ದರೂ ಸಹ ಇನ್ನೂ ಹೆಚ್ಚಿನದ್ದಾಗಿ ಅನುಭವಕ್ಕಾಗಿ ಅನ್ಯರ ಬಳಿ ಹೋಗ್ತಾರೆ. ಮಾಲೆ ಮುಂತಾದವುಗಳನ್ನು ಜಪ ಮಾಡ್ತಾರೆ. ಇದು ಖಂಡಿತ ಅಂಧಶ್ರದ್ಧೆಯಾಗಿದೆ. ಮಾಲೆ ಮುಗಿದ ನಂತರ ಹೂವಿಗೆ ನಮಸ್ಕಾರ ಮಾಡುತ್ತಾರೆ. ಇಲ್ಲಂತೂ ತಂದೆಯೇ ಹೂವಾಗಿದ್ದಾರೆ. ಮಾಲೆಯ ಮಣಿ ನೀವು ಅನನ್ಯ ಮಕ್ಕಳೇ ಆಗಿದ್ದೀರಿ. ನಂತರ ನಿಮ್ಮ ಸ್ಮರಣೆ ಮಾಡ್ತಾರೆ. ಕೆಲವರು ರಾಮನೆಂದು ಕೆಲವರು ಕೃಷ್ಣನೆಂದು ನೆನಪು ಮಾಡ್ತಾರೆ. ಆದರೆ ಅರ್ಥವನ್ನಂತೂ ತಿಳಿದುಕೊಂಡೇ ಇಲ್ಲ. ಶ್ರೀಕೃಷ್ಣ ಶರಣಂ ಎಂದು ಹೇಳ್ತಾರೆ. ಅವನು ಸತ್ಯಯುಗ ರಾಜಕುಮಾರನಾಗಿದ್ದನು. ಅವನ ಶರಣವನ್ನು ಹೇಗೆ ತೆಗೆದುಕೊಳ್ತಾರೆ? ನೀವೇ ಪೂಜ್ಯರಿಂದ ಪೂಜಾರಿಗಳಾಗ್ತೀರಿ. ನೀವೇ 84 ಜನ್ಮಗಳನ್ನು ತೆಗೆದುಕೊಂಡು ಪತಿತರಾಗಿದ್ದೀರಿ. ಅದರಿಂದ ಶಿವ ತಂದೆಗೆ ತಿಳಿಸ್ತಾರೆ, ಹೇ ಹೂವೇ, ನಮ್ಮನ್ನು ನಿಮ್ಮ ಸಮಾನ ಮಾಡಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ
ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಯಾವುದೇ ಪ್ರಕಾರದ ಇಚ್ಛೆಯನ್ನಿಟ್ಟುಕೊಳ್ಳಬಾರದು. ಆಸಕ್ತಿಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ತಂದೆ ಏನನ್ನು ತಿನ್ನಿಸಿದರೆ ತಂದೆಯ ಆದೇಶವಾಗಿದೆ, ಬೇಡುವುದಕ್ಕಿಂತ ಸಾಯುವುದು ಲೇಸು. ತಂದೆಯಿಂದ ಸರ್ಚ್ ಲೈಟ್ ತೆಗೆದುಕೊಳ್ಳಲು ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿ ಇಡಬೇಕು. ಬುದ್ಧಿಯಲ್ಲಿ ನಶೆ ಇರಲಿ, ನಾವು ಮಕ್ಕಳು, ಅವರು ತಂದೆಯಾಗಿದ್ದಾರೆ. ಅವರ ಸರ್ಚ್ ಲೈಟ್ನಿಂದ ನಾವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು. ವರದಾನ: ದಯಾಭಾವನೆಯ ಮೂಲಕ ನಿಮಿತ್ತ ಭಾವದಿಂದ ಸೇವೆ ಮಾಡುವಂತಹ ಎಲ್ಲಾ ಸೆಳೆತಗಳಿಂದ ಮುಕ್ತ ಭವ. ವರ್ತಮಾನ ಸಮಯ: ಎಲ್ಲ ಆತ್ಮಗಳು ಸುಸ್ತಾಗಿ ನಿರಾಶೆಯಿಂದ ದಯೆಯನ್ನು ಕೋರುತ್ತಾರೆ. ಆಗ ನೀವು ದಾತನ ಮಕ್ಕಳು ತಮ್ಮ ಸಹೋದರ ಸಹೋದರಿಯರ ಮೇಲೆ ದಯಾಹೃದಯಿಗಳಾಗಿ, ಯಾರು ಎಷ್ಟೇ ಕೆಟ್ಟವರಾಗಿರಲಿ ಅವರ ಪ್ರತಿಯೂ ಸಹ ದಯೆಯ ಭಾವನೆ ಇದ್ದಾಗ ಎಂದೂ ತಿರಸ್ಕಾರ, ಈರ್ಷ್ಯೆ ಅಥವಾ ಕ್ರೋಧದ ಭಾವನೆ ಇರೋದಿಲ್ಲ. ದಯಾಭಾವನೆ ಸಹಜವಾಗಿ ನಿಮಿತ್ತ ಭಾವ ಇಮರ್ಜ್ ಮಾಡುವುದು. ಸೆಳೆತದಿಂದ ದಯೆ ಅಲ್ಲ, ಆದರೆ ಸತ್ಯ ದಯೆ ಸೆಳೆತದಿಂದ ಮುಕ್ತ ಮಾಡುವುದು, ಏಕೆಂದರೆ ಅದರಲ್ಲಿ ದೇಹಭಾನ ಇರೋದಿಲ್ಲ. ಸುವಾಕ್ಯ: ಬೇರೆಯವರಿಗೆ ಸಹಯೋಗ ಕೊಡುವುದೇ ಸ್ವಯಂನ ಖಾತೆಯನ್ನು ಜಮಾ ಮಾಡುವುದಾಗಿದೆ. ಇಂದಿನ ಮುರಳಿಯ ಪ್ರಶ್ನೋತ್ತರ: ಮಕ್ಕಳಿಗೆ ಅವಿನಾಶಿ ಖುಷಿ ಇರೋದಿಲ್ಲ, ಏಕೆ? ಮುಖ್ಯ ಕಾರಣವೇನು? ನೆನಪಿನ ಸಮಯದಲ್ಲಿ ಬುದ್ಧಿ ಅಲದಾಡುತ್ತಿರ್ತದೆ. ಸ್ಥಿರವಾದ ಬುದ್ಧಿ ಇಲ್ಲದಿರುವ ಕಾರಣ ಖುಷಿ ಇರೋದಿಲ್ಲ. ಮಾಯೆಯ ಬಿರುಗಾಳಿ ದೀಪಗಳನ್ನು ಅಲುಗಾಡಿಸುತ್ತದೆ. ಎಲ್ಲಿವರೆಗೆ ಕರ್ಮ ಅಕರ್ಮವಾಗುವುದಿಲ್ಲ ಅಲ್ಲಿವರೆಗೆ ಖುಷಿ ಅವಿನಾಶಿಯಾಗಿರಲು ಸಾಧ್ಯವಿಲ್ಲ. ಅದರಿಂದ ಮಕ್ಕಳು ಇದೇ ಪರಿಶ್ರಮ ಪಡಬೇಕಾಗ್ತದೆ. ಒಳ್ಳೆಯದು. ಓಂ ಶಾಂತಿ.